ಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಕಥೆಯೊಂದರ ಆಧಾರದ ಮೇಲೆ ಈ ನಾಟಕದ ಕಲ್ಪನೆ ರಚಿತವಾಗಿದೆ ಎಂದು ನಮ್ಮ ಲೇಖಕರು ತಿಳಿಸಿದ್ದಾರೆ. ಈ ನಾಟಕಕ್ಕೆ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆನ ನಾನು ತಿಳಿಸ್ತೀನಿ. ನಂತರದಲ್ಲಿ ಈ ನಾಟಕ ಶುರು ಆಗುತ್ತೆ. ಶ್ರೀರಾಮನ ಪತ್ನಿ ಸೀತಾದೇವಿಯ ಅಪಹರಣವಾಗಿ ರಾವಣನು ಆಕೆಯನ್ನು ಲಂಕೆಗೆ ಒಯ್ದು ಅಲ್ಲಿ ಅಶೋಕವನದಲ್ಲಿ ಇಟ್ಟಿರ್ತಾನೆ. ಶ್ರೀರಾಮನು ಸೀತಾದೇವಿಯನ್ನು ಹುಡುಕುತ್ತಾ ವಾನರ ರಾಜನಾದ ಸುಗ್ರೀವನ ಸಖ್ಯ ಹೊಂದಿ ಹನುಮಂತನನ್ನು ಭಕ್ತಿ ಬಂಟನಾಗಿ ಅನುಗ್ರಹಿಸಿದನು. ಹನುಮಂತನು ಲಂಕೆಗೆ ಹಾರಿ ಸೀತಾಮಾತೆಯನ್ನು ದರ್ಶನ ಮಾಡಿ ಬಂದ ನಂತರ ಶ್ರೀರಾಮನು ವಾನರ ಸೈನ್ಯದೊಂದಿಗೆ ಲಂಕೆಗೆ ಹೋಗಿ ರಾವಣನೊಂದಿಗೆ ಯುದ್ಧ ಮಾಡಿ ಸೀತಾದೇವಿಯನ್ನು ಕರೆತರಲು ಸಿದ್ಧತೆ ಮಾಡಿಕೊಂಡನು. ಇದಕ್ಕಾಗಿ ಮೊದಲು ಲಂಕೆಗೆ ಹೋಗಬೇಕಾದರೆ ಸಮುದ್ರವನ್ನು ದಾಟಬೇಕು. ಹಾಗಾಗಿ ಶ್ರೀರಾಮ ಲಕ್ಷ್ಮಣರು ಮೊದಲು ಸಮುದ್ರ ತೀರಕ್ಕೆ ಬಂದು ಅಲ್ಲಿ ಸಮುದ್ರ ರಾಜನನ್ನು ಪ್ರಾರ್ಥಿಸುತ್ತಾರೆ. ಈಗ ನಾಟಕ ಶುರು ಆಗುತ್ತೆ. ನನ್ನ ಪತ್ನಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಆಕೆಯನ್ನು ಲಂಕೆಯನ್ನು ಇಟ್ಟುಕೊಂಡಿದ್ದಾನೆ. ಇದಕ್ಕಾಗಿ ನಾನು ವಾನರ ಸೈನ್ಯದೊಡನೆ ರಾವಣನೊಂದಿಗೆ ಯುದ್ಧ ಮಾಡಿ ಸೀತಾದೇವಿಯನ್ನು ಬಿಡಿಸಿಕೊಂಡು ಬರಲು ಹೊರಟಿದ್ದೇನೆ. ಇದಕ್ಕಾಗಿ ನಾವು ಸಮುದ್ರವನ್ನು ದಾಟಬೇಕು. ದಯವಿಟ್ಟು ನಮಗೆ ದಾರಿ ಮಾಡಿಕೊಡು. ಸಮುದ್ರದಿಂದ ಏನು ಉತ್ತರ ಬರುವುದಿಲ್ಲ. ಓ ಸಮುದ್ರ ದೇವ, ಮತ್ತೊಮ್ಮೆ ವಿನಯದಿಂದ ಕೇಳಿಕೊಳ್ಳುತ್ತೇನೆ, ನಮಗೆ ದಾರಿ ಮಾಡಿಕೊಡು. ಸಮುದ್ರದಿಂದ ಮತ್ತೆ ಏನು ಉತ್ತರ ಬರುವುದಿಲ್ಲ. ಓ ಲಕ್ಷ್ಮಣ, ಈ ಸಮುದ್ರ ದೇವನಿಗೆ ಎಷ್ಟು ಗರ್ವ! ಕೇಳಿಕೊಂಡರೂ ಉತ್ತರವಿಲ್ಲ. ನನ್ನ ಬಿಲ್ಲುದ್ದ. ನನ್ನ ಬಾಣದಿಂದ ಸಮುದ್ರವನ್ನು ಮೀರಿ ಬಿಡುವೆ. ನಿಲ್ಲು, ಕೋಪ ಬೇಡ. ನನ್ನ ಸಹಜ ಕರ್ತವ್ಯದಿಂದ ನಿಮಗೆ ದಾರಿ ಮಾಡಿಕೊಡಲಾರೆ. ಆದರೆ ನಿಮ್ಮ ಹೆಸರು ಬರೆದ ಕಲ್ಲುಗಳನ್ನಿಟ್ಟರೆ ಅದನ್ನು ತೇಲುವಂತೆ ಮಾಡುತ್ತೇನೆ. ಅದರಿಂದ ನೀವು ಲಂಕೆಗೆ ಹೊರಡಬಹುದು. ಹಾಗೇ ಆಗಲಿ. ಸಮುದ್ರ ರಾಜ, ನಿನಗೆ ಪ್ರಣಾಮಗಳು. ಶ್ರೀರಾಮನಿಗೆ ಜಯವಾಗಲಿ. ಶ್ರೀರಾಮನಿಗೆ ಜಯವಾಗಲಿ. ರಾವಣನ ಆಸ್ಥಾನ. ರಾವಣನು ಗಾಢವಾದ ಆಲೋಚನೆಯಲ್ಲಿರುತ್ತಾನೆ. ಸಿಂಹಾಸನದ ಮೇಲೆ ಕುಳಿತಿರುತ್ತಾನೆ, ಗಾಢವಾದ ಆಲೋಚನೆಯಲ್ಲಿರುತ್ತಾನೆ. ಈಗ ಮಂಡೋದರಿಯ ಪ್ರವೇಶ. ಮಹಾರಾಜರಿಗೆ ಜಯವಾಗಲಿ. ಸ್ವಾಮಿ, ತಾವು ಗಾಢವಾದ ಆಲೋಚನೆಯಲ್ಲಿ ಇರುವಿರಿ. ಶಾಂತರಾಗಿ ಯೋಚಿಸಿದರೆ ಪರಿಹಾರ ದೊರಕುವುದು. ಹೌದು ಮಹಾರಾಣಿ, ಅನೇಕ ಸಮಸ್ಯೆಗಳು ಕಾಡುತ್ತಿವೆ. ಪ್ರಭು, ನನ್ನದೊಂದು ಸಲಹೆ. ಹೇಳಿ ಮಹಾರಾಣಿ, ನಿಮ್ಮ ಸಲಹೆ ಏನು? ತಾವು ಸೀತೆಯನ್ನು ಶ್ರೀರಾಮನಿಗೆ ವಾಪಸ್ಸು ಕಳುಹಿಸಿಕೊಟ್ಟು ಬಿಡಿ. ನಿಶ್ಚಿಂತೆಯಿಂದ ನಾವು ಇರಬಹುದು. ಛೇ ಛೇ, ಪದೇ ಪದೇ ಇದೇ ಸಲಹೆಯನ್ನು ಕೊಡುತ್ತಾ ಇದ್ದೀರಿ. ಇದನ್ನು ಬಿಡಿ. ನಾನು ಸೀತೆಯನ್ನು ವಾಪಸ್ಸು ಕಳುಹಿಸುವುದಿಲ್ಲ. ಅಲ್ಲ ಪ್ರಭು, ಆ ಮಾನವ ಶ್ರೇಷ್ಠನಾದ ರಾಮನು ತುಂಬಾ ಶಕ್ತಿಶಾಲಿಯಂತೆ. ಶಿವನ ಧನುಸ್ಸನ್ನೆಯೇ ಮುರಿದನಂತೆ. ಈಗ ಯುದ್ಧಕ್ಕೆ ಬಂದಿದ್ದಾನೆ. ಅವನೊಡನೆ ಯುದ್ಧ ಬೇಕೇ ಪ್ರಭು? ಪ್ರಿಯೆ, ನನ್ನ ಶಕ್ತಿಯ ಬಗ್ಗೆ ನಿನಗೆ ಅನುಮಾನವೇ? ಹಾ, ಎಂತೆಂಥವರನ್ನೆಲ್ಲ ಜಯಿಸಿದ್ದೇನೆ. ನನ್ನ ಭುಜದ ಬಲದಿಂದ ಕೈಲಾಸ ಪರ್ವತವನ್ನೇ ಅಲ್ಲಾಡಿಸಿದ್ದೇನೆ. ಮಹಾಮಹಿಮನಾದ ಪರಮೇಶ್ವರನ ಆತ್ಮಲಿಂಗವನ್ನೇ ಪಡೆದೆನಲ್ಲ. ನನ್ನ ಶಕ್ತಿಯ ಬಗ್ಗೆ ನಿನಗೆ ಅನುಮಾನವೇ? ನಾನು ರಾಮನೊಡನೆ ಯುದ್ಧ ಮಾಡುತ್ತೇನೆ ಮತ್ತು ಜಯಿಸುತ್ತೇನೆ. ಹಾಗಲ್ಲ ಪ್ರಭು, ಶ್ರೀರಾಮನು ಭಗವಂತನ ಅವತಾರವೆಂದು ಜನರು ಹೇಳುತ್ತಾರೆ. ಆತನೊಡನೆ ಯುದ್ಧ ಬೇಕೇ ಪ್ರಭು? ಯೋಚಿಸಿ. ಆ ಹುಲು ಮಾನವ ನನ್ನನ್ನೇನು ಮಾಡಲು ಸಾಧ್ಯ? ನನ್ನ ಶಕ್ತಿಯನ್ನು ತೋರಿಸುತ್ತೇನೆ. ಮಹಾರಾಣಿ, ನೀವೀಗ ಹೊರಡಿ. ರಾಮನ ಯುದ್ಧ ಸಿದ್ಧತೆಗಳನ್ನು ಅರಿಯಲು ಗೂಢಾಚಾರರನ್ನು ಕಳುಹಿಸಿದ್ದೆ. ಆತ ಬಂದು ನನಗಾಗಿ ಕಾದಿದ್ದಾನೆ. ಸರಿ, ಮಹಾರಾಜರಿಗೆ ಜಯವಾಗಲಿ. ಈಗ ರಾವಣನ ದೂತನ ಪ್ರವೇಶ. ಮಹಾಪ್ರಭು, ಒಳಗೆ ಬರಲ ಅಪ್ಪಣೆಯೇ? ಬಾ ಗೂಢಾಚಾರ, ಏನಾಯ್ತು? ವಿವರವಾಗಿ ವರದಿ ಒಪ್ಪಿಸು. ಸ್ವಾಮಿ, ರಾಮನ ಸೈನಿಕರು ವಾನರರು. ಅವರಿಗೆ ಬಾಲವಿದೆ, ಬಲಿಷ್ಠರು.
ಬಂದಿದ್ದೇನೆ. ವಿವರಿಸಲೇ ಪ್ರಭು? ಆಗಲಿ ಹೇಳು. ಅವರೆಲ್ಲ ಊಟಕ್ಕೆ ಕುಳಿತಾಗ ಒಂದು ವಾನರ ನಿಂಬೆಕಾಯಿ ಉಪ್ಪಿನಕಾಯಿ ಬೀಜ ಹಿಸುಗಿದಾಗ ಅದು ಚಿಮ್ಮಿ ಎಗರಿತು. ಅದನ್ನು ನೋಡಿ ಇನ್ನೊಂದು ಕಪಿ, ಎಲ ನೀ ಎಷ್ಟೆತ್ತರ ನೆಗೀತೀಯ, ನನ್ನನ್ನು ನೋಡು ಎಂದು ಅದೂ ನೆಗೆದಾಡಲು ಶುರು ಮಾಡಿತು. ಅದರ ಪಕ್ಕ ಕೂತಿದ್ದ ಕಪಿ, ಎಲ ನೀ ಎಷ್ಟೆತ್ತರ ನೆಗೆಯುತ್ತೀಯಂತ ಅದೂ ಎಗರಾಡಲು ಶುರು ಮಾಡಿತು. ಈ ರೀತಿ ಎಲ್ಲಾ ಕಪಿಗಳು ನೆಗೆದಾಡಲು ಶುರು ಮಾಡಿದವು. ಅವಾಗ ಹನುಮಂತನೆಂಬ ಒಬ್ಬ ನಾಯಕ ಕಪಿ ಬಂದು ಎಲ್ಲರನ್ನೂ ಬೈದು ಸರಿಯಾಗಿ ಊಟಕ್ಕೆ ಕುಳಿಸಿದ್ದನು. ಎಲವೋ ದೂತ, ನಾನು ನಿನ್ನನ್ನು ಕಳುಹಿಸಿದ್ದು ರಾಮನ ಶತ್ರು ಸೈನ್ಯದ ರಹಸ್ಯ ಸಿದ್ಧತೆ ಸಮಾಚಾರ ತಿಳಿದು ಬರೋದಕ್ಕೆ. ನೀನು ಉಪ್ಪಿನಕಾಯಿ ಕಪಿಗಳ ನೆಗೆತ ಇವುಗಳ ವಿವರ ತಿಳಿಯಲಿಕ್ಕಲ್ಲ. ಕ್ಷಮಿಸಿ ಪ್ರಭು, ಅದು ತುಂಬಾ ವಿನೋದವಾಗಿತ್ತು, ಅದಕ್ಕೆ ಹೇಳಿದೆ. ಈ ವಾನರರು ಕಲ್ಲುಗಳ ಮೇಲೆ ಶ್ರೀರಾಮನನ್ನ ಹೆಸರು ಬರೆದು ಸಮುದ್ರಕ್ಕೆ ಬಿಟ್ಟರು. ಏನ್ ಆಶ್ಚರ್ಯ, ಆ ಕಲ್ಲುಗಳು ತೇಲಿದವು. ರಾಮನ ಹೆಸರಿನ ಕಲ್ಲು ತೇಲಬೇಕೆಂದರೆ ನೀವು ಅವನಿಗಿಂತ ಬುದ್ಧಿವಂತ, ಬಲಿವಂತ, ಧೀಮಂತ. ನಮ್ಮ ಪ್ರಜೆಗಳಿಗೆ ಈ ವಿಷಯ ತಿಳಿದಾಗ ಅವರು ರಾವಣನೆಂಬ ಕಲ್ಲು ಸಮುದ್ರಕ್ಕೆ ಬಿಡಬೇಕು ಎಂದು ತೀರ್ಮಾನಿಸಿದರು. ಅದಕ್ಕೆ ನಮ್ಮ ಪ್ರಜೆಗಳೆಲ್ಲ ಕಲ್ಲುಗಳ ಮೇಲೆ ರಾವಣ ಎಂದ ಹೆಸರು ಬರೆದು ಸಮುದ್ರ ತೀರದಲ್ಲಿ ಕಾಯುತ್ತಿದ್ದಾರೆ. ನಾಳೆ ಬೆಳಗ್ಗೆ ನೀವು ಬಂದು ಸಮುದ್ರಕ್ಕೆ ಈ ಕಲ್ಲನ್ನು ಬಿಡಿ. ಹ ಛೇ, ಇದೇನು ಮಾಡಿದೆ? ನಾನು ಯಾಕೆ ಕಲ್ಲು ಬಿಡಬೇಕು? ನನಗೆ ಸೇತುವೆ ಕಟ್ಟುವ ಅಗತ್ಯ ಇಲ್ಲ. ಇಲ್ಲ ಪ್ರಭು, ಇದು ನಿಮ್ಮ ಶಕ್ತಿ ಪ್ರದರ್ಶನೆ. ನೀವು ಬೇಡ ಎಂದರೆ ಪ್ರಜೆಗಳಿಗೆ ತಿಳಿಸುತ್ತೇನೆ. ನಾನು ಯಾಕೆ ಬೇಡ ಎನ್ನಲಿ? ಆದರೆ ಇದು ಬೇಕೇ? ಇರಲಿ, ಪ್ರಜೆಗಳ ಇಚ್ಛೆ ನಡೆಯಬೇಕು. ಬೆಳಗ್ಗೆ ಬರುತ್ತೇನೆ, ನೀನು ಹೊರಡು. ಇದೇನಾಯಿತು? ಇದು ನನ್ನ ಸತ್ವ ಪರೀಕ್ಷೆ. ನನ್ನ ಹೆಸರಿನ ಕಲ್ಲು ತೇಲುತ್ತದೆಯೇ? ಸಾಧ್ಯವೇ ಇಲ್ಲ. ಇದು ನನ್ನ ಮಾನದ ಪ್ರಶ್ನೆ. ಪರಮೇಶ್ವರ, ಇದಕ್ಕೆ ಪರಿಹಾರ ಏನು? ನನಗೆ 10 ತಲೆ ಇದೆ. 10 ತಲೆ ಉಪಯೋಗಿಸಿ ಯೋಚಿಸಿದರೂ ಇದಕ್ಕೆ ಸೂಕ್ತ ಪರಿಹಾರ ಕಾಣುತ್ತಿಲ್ಲವಲ್ಲ. ಈಗ ನಾನು ಏನು ಮಾಡಬೇಕು? ನಾಳಿನ ಕಾರ್ಯಕ್ರಮ ಬೇಡ ಎನ್ನಲೇ? ಅದೂ ಸಹ ಅಪಮಾನ. ಕಲ್ಲು ಮುಳುಗಿದರೆ ನನ್ನ ಮಾನವೂ ಮುಳುಗಿದಂತೆ. ಓ ಶಂಭು, ಕಾಪಾಡು. ಹೊಳೆಯಿತು. ಇದಕ್ಕೆ ಈ ಉಪಾಯವೇ ಪರಿಹಾರ. ಬಿಡಿ, ಆಗಲಿ ಕೊಡು. ನಾನು ಪ್ರಾರ್ಥಿಸಿ ಕಲ್ಲನ್ನು ಬಿಡುತ್ತೇನೆ. ಮಹಾಪ್ರಭು, ಕಲ್ಲು ತೇಲುತ್ತಿದೆ. ನೀವು ಶಕ್ತಿವಂತರು. ರಾವಣ ಮಹಾರಾಜನಿಗೆ ಜಯವಾಗಲಿ. ಜಯವಾಗಲಿ. ನಾನು ಪ್ರಾರ್ಥಿಸಿದ್ದು ಯಾರನ್ನ? ರಾಮ ರಾಮ ರಾಮ, ನೀನು ಕಾಪಾಡು ಎಂದು ಕಲ್ಲನ್ನು ಬಿಟ್ಟೆ. ತೇಲಿತು. ರಾಮನಾಮದ ಮಹಿಮೆ. ರಾಮ, ನನ್ನ ಮಾನ ರಕ್ಷಿಸಿದಕ್ಕಾಗಿ ನಿನಗೆ ಪ್ರಣಾಮಗಳು. ಆದರೆ ರಾಮ, ನೀನು ಯುದ್ಧಕ್ಕೆ ಬಂದಿರುವೆ. ಆದ್ದರಿಂದ ನಾನು ನಿನ್ನ ವಿರುದ್ಧ ಯುದ್ಧ ಮಾಡುತ್ತೇನೆ. ಆದರೆ ಈಗ ನನ್ನ ಮಾನ ಕಾಪಾಡಿದಕ್ಕಾಗಿ ನಿನಗೆ ವಂದನೆಗಳು. ಮತ್ತೆ ರಾವಣ ಹಾಗೂ ದೂತನ ನಡುವೆ ಸಂಭಾಷಣೆ. ಬಿಡಿ, ಆಗಲಿ ಕೊಡು. ನಾನು ಪ್ರಾರ್ಥಿಸಿ ಕಲ್ಲನ್ನು ಬಿಡುತ್ತೇನೆ. ಮಹಾಪ್ರಭು, ಕಲ್ಲು ತೇಲುತ್ತಿದೆ. ನೀವು ಶಕ್ತಿವಂತರು. ರಾವಣ ಮಹಾರಾಜನಿಗೆ ಜಯವಾಗಲಿ. ಜಯವಾಗಲಿ. ನಾನು ಪ್ರಾರ್ಥಿಸಿದ್ದು ಯಾರನ್ನ? ರಾಮ ರಾಮ ರಾಮ, ನೀನು ಕಾಪಾಡು ಎಂದು ಕಲ್ಲನ್ನು ಬಿಟ್ಟೆ. ತೇಲಿತು. ರಾಮನಾಮದ ಮಹಿಮೆ. ರಾಮ, ನನ್ನ ಮಾನ ರಕ್ಷಿಸಿದಕ್ಕಾಗಿ ನಿನಗೆ ಪ್ರಣಾಮಗಳು.
ಆದರೆ ರಾಮ, ನೀನು ಯುದ್ಧಕ್ಕೆ ಬಂದಿರುವೆ, ಆದ್ದರಿಂದ ನಾನು ನಿನ್ನ ವಿರುದ್ಧ ಯುದ್ಧ ಮಾಡುತ್ತೇನೆ. ಆದರೆ ಈಗ ನನ್ನ ಮಾನ ಕಾಪಾಡಿದಕ್ಕಾಗಿ ನಿನಗೆ ವಂದನೆಗಳು. ಜೀವ ತುಂಬಿ ನಟಿಸುವ ಈ ಹವ್ಯಾಸಿ ಕಲಾವಿದರ ಪರಿಶ್ರಮ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎಷ್ಟು ಚೆನ್ನಾಗಿ ನಟಿಸ್ತಾರೆ, ಆ ಪಾತ್ರಗಳಿಗೆಲ್ಲ ಜೀವ ತುಂಬಿ ನಟಿಸ್ತಾರೆ. ಅವರಿಗೆಲ್ಲ ಅಭಿನಂದನೆ, ದೊಡ್ಡ ಚಪ್ಪಾಳೆಯ ಮೂಲಕ ಎಲ್ಲ ಕಲಾವಿದರಿಗೂ ಅಭಿನಂದನೆಗಳು. ಮೀರಾ ಕಷ್ಟಪಟ್ಟು ಮಕ್ಕಳನ್ನು ತಯಾರು ಮಾಡಿ ಈ ಮಟ್ಟಕ್ಕೆ ನಾಟಕ ತಂದಿದ್ದಾಳೆ. ಅವರಿಗೆ ಅನಂತ ಧನ್ಯವಾದಗಳು.